ಸದಸ್ಯನಾಗಿದ್ದೇನೆ. 2 ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಹೆಮ್ಮೆ, ಸಂತೋಷ. ಈ ದೇಶದ ಅಭ್ಯುದಯದ ಹರಿಕಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ಇವು ನಮಗೆ ಇಂಥ ಸಂದರ್ಭ ಭಗವಂತ ಕರುಣಿಸಿದ್ದಲ್ಲ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಕ್ಯಾಬಿನೆಟ್ ಯಾವ್ಯಾವ ಸಚಿವ ಸ್ಥಾನ ಅನ್ನೋದು ಒಂದು ಪಟ್ಟಿ ಹೊರಗಡೆ ಬರುತ್ತೆ, ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ ನಿಮಗೆ. ನಾನು ಮೊದಲಿಗೆ ಬೆಂಗಳೂರಿನ ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದು ಬಂದಿಕಾನೆ. ಅದು 6 ತಿಂಗಳಿಗೆ ಆವತ್ತಿನ ಮುಖ್ಯಮಂತ್ರಿಗಳು ಪ್ರಾಯಶಃ ನನ್ನ ಸ್ಟೈಲ್ ನೋಡಿ, ನನ್ನ ಕೆಲಸ ಕಾರ್ಯ ನೋಡಿ, ನಮ್ಮದು ಕಾರ್ಯಕ್ರಮ ಶುರು ಆಗೋದು ಬೆಳಗ್ಗೆ 5ವರೆಗೆ, ಮುಗಿಯೋದು ರಾತ್ರಿ 10ವರೆಗೆ. ಹಾಗಾಗಿ ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದೀವಿ. ಯಾವ ಖಾತೆಯಲ್ಲೂ ನನಗೆ ಇಂಥ ಖಾತೆ ಅನ್ನೋದೇನಿಲ್ಲ. ನನಗೆ ಯಾವ ಖಾತೆ ಕೊಡ್ತಾರೋ ಆ ಖಾತೆಯನ್ನು ನಿರ್ವಹಣೆ ಮಾಡ್ತೀನಿ. ಆ ಎಲ್ಲ ಖಾತೆಯಲ್ಲೂ ಕೂಡ ಎಲ್ಲ ಥರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ಅದನ್ನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಎಲ್ಲ ಭಾಗದವರಿಗೂ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನು ನಾನು ತಕ್ಷಣವೇ ಅದಕ್ಕೆ ಗಮನ ಹರಿಸ್ತೀನಿ. ನಿನ್ನೆವರೆಗೂ ಸಹಿತ ಸೋಮಣ್ಣ ಅವ್ರ ಸ್ಟೈಲೇ ಬೇರೆ, ಇವತ್ತಿಂದ ಫುಲ್ ಏನಂದರೆ ವರ್ಕಿಂಗ್ ಸ್ಟೈಲಲ್ಲಿ ಬಂದುಬಿಟ್ಟಿದ್ದಾರೆ ಮತ್ತೆ. ಅದು ಅಲ್ದವರು ಅದರ್ವೈಸ್ ಮಂತ್ರಿ ಆಗೋದಕ್ಕೆ ಏನು ಅವಶ್ಯಕತೆ ಇದೆ? ಈ ರಾಷ್ಟ್ರದಲ್ಲಿ 543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಆದರೆ ಇರೋರು ಒಬ್ಬರೇ ನರೇಂದ್ರ ಮೋದಿ, ಒಬ್ಬರೇ ಅಮಿತ್ ಶಾ ಅವರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನಾವು ಅಲ್ಪ ಸ್ವಲ್ಪ ಆದರೂ ಕೆಲಸ ಮಾಡಿ ಅಂಥವ್ರ ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಟ್ಲಿ ನಮ್ಮ ಮನಸ್ಸಿಗೆ ಆದ್ರೂ ಪರವಾಗಿಲ್ಲಪ್ಪ, ನಾವೇನೋ ಒಂದಷ್ಟು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನನ್ನ ಪ್ರಯತ್ನ. ಸರ್, ಇವತ್ತು ಯಾರ್ಯಾರಿಗೆ ಹೋಗಿ ಭೇಟಿ ಮಾಡ್ತಿದ್ದೀರಾ? ನಾನು ಅಮಿತ್ ಶಾ ಸಾಹೇಬ್ರನ್ನ, ನಡ್ಡಾ ಅವ್ರನ್ನ, ರಾಜನಾಥ್ ಸಿಂಗ್ ಅವ್ರನ್ನ, ಸಂತೋಷ್ ಜಿ ಅವ್ರನ್ನ, ಇವಾಗ ಯಡಿಯೂರಪ್ಪರು ನೋಡೋಕೆ ಹೋಗ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳನ್ನೂ ಕೂಡ ಕೇಳ್ತೀನಿ ಒಂದು ಸಾರಿ ಹೋಗಿ ಅವ್ರ ಆಶೀರ್ವಾದ ಪಡೆಯೋದಕ್ಕೆ. ಬ್ಯುಸಿ ಇದ್ದಾರೆ, ಇವತ್ತು ಎಲ್ಲರಿಗೂ ಸಿಗ್ತಾ ಇರ್ತೀವಿ. ಅಂತೂ ಈ 4-5 ಜನರನ್ನ ಭೇಟಿ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ. ಸರ್, ರಾಜ್ಯಕ್ಕೆ ಯಾವಾಗ ವಾಪಸ್ ಹೋಗ್ತಿದ್ದೀರಿ? ಪ್ರಧಾನಿಗಳು ನೆನ್ನೆ ತಾನೇ ಹೇಳಿದ್ದಾರೆ, ಮಂತ್ರಿ ಆದ ತಕ್ಷಣ ಹೋಗಬೇಡಿ, ಕುಳಿತುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಇದು ಮಾಡಿ, ಯಾವ್ಯಾವುದು ಕೆಲಸಗಳು ಯಾವ ಇಲಾಖೆಯಲ್ಲಿ ನಿಮಗೆ ವಹಿಸ್ತೀರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ NDA ಸರ್ಕಾರದ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಅದರ